ಹಾಗಾಗಿ ಸರ್ಕಾರ ಒಂದು ಸಂಪೂರ್ಣವಾದಂಥ ಒನ್ ಸೈಡೆಡ್ ಅಪ್ರೋಚ್, ತುಷ್ಟೀಕರಣದ ವೋಟ್ ಬ್ಯಾಂಕಿನ ರಾಜಕಾರಣ, ಹಾಗಾಗಿ ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾಯಿದೆ. ಎರಡನೇದ್ದು, ಕಾಂಗ್ರೆಸ್ ಗುಂಡಾಗಳು AI ಸಮಿಟ್ ಮೇಲೆ ಹೋಗಿ ದಾಳಿ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಗುಂಡಾಗಳವರು, ಹೆಸರು ಯೂತ್ ಕಾಂಗ್ರೆಸ್ ಗುಂಡಾಗಳು ಹೋಗಿ ಗಲಾಟೆ ಮಾಡಿದ್ದಾರೆ. ಜಗತ್ತಿನಿಂದ ಜನ ಬಂದಾರ್ರಿ, ಲಕ್ಷಾಂತರ ಜನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಸ್ಯಾರ, ಲ್ಯಾಕ್ಸ್ ಟುಗೆದರ್. ನಾನು ಹೋಗಿದ್ದೆ AI-ಕ್ಕೆ, ಯಾಕಂದ್ರೆ ನಾವು AI ಬೇಸ್ಡ್ ಸೊಲ್ಯೂಷನ್ ನಮ್ಮ ಡಿಪಾರ್ಟ್ಮೆಂಟ್ನಾಗ ಕೆಲವು ಆಲ್ರೆಡಿ ತಂದೀವಿ ನಾವು. ಹೀಗಾಗಿ ಫರ್ದರ್ ಹೊಸ AI ಸೊಲ್ಯೂಷನ್ಸ್ ಏನಾರು ಬಂದಿದ್ರೆ, ಈಗ ಉದಾಹರಣೆಗೆ ನಾವೊಂದು ರೂಟ್ ಆಪ್ಟಿಮೈಸೇಷನ್ ಅನ್ನಚಕ್ರ ಅಂತ ಮಾಡಿದ್ವಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ. ಅದರಲ್ಲಿ ನಾವು ಫುಡ್ ಗ್ರೇನ್ ಎಲ್ಲಿಂದ ರೈತರಿಂದ ಪ್ರೊಕ್ಯೂರ್ ಮಾಡ್ತೀವಿ, ಪ್ರೊಕ್ಯೂರ್ ಮಾಡಿದ್ದು ಗೋಡೌನಿಗೆ ಎಲ್ಲಿಂದ ಕಳಿಸ್ತೀವಿ, ಗೋಡೌನಿಂದ ರೇಷನ್ ಶಾಪಿಗೆ ಎಲ್ಲಿಗೆ ಹೋಗ್ತದೆ, ಇದೆಲ್ಲವೂ ರೂಟ್ ಆಪ್ಟಿಮೈಸ್ ಮಾಡಲಿಕ್ಕೆ ನಾವು AI ಡಿಪ್ಲಾಯ್ ಮಾಡಿದ್ವಿ. 250 ಕೋಟಿ ರೂಪಾಯಿ ಉಳಿತು ನಮ್ಗೆ. 250 crores ವಿ ಹ್ಯಾವ್ ಸೇವ್ಡ್ ಇನ್ 1 year. ಹಾಗಾಗಿ ಇಡೀ ಜಗತ್ತಿನಿಂದ ಜನ ಬಂದಿದ್ದಾರೆ. ಹೂ ಈಸ್ ಹೂ ಅನ್ನುವಂಥ ಎಲ್ಲ ಉದ್ಯಮಪತಿಗಳು ಬಂದಿದ್ದಾರೆ. ಅನೇಕ ದೇಶಗಳ ಮುಖ್ಯಸ್ಥರು ಬಂದಿದ್ದಾರೆ, ದೇಶಗಳ ಮಂತ್ರಿಗಳು ಬಂದಿದ್ದಾರೆ. ನೀವಲ್ಲೇ ಭಾರತದ ಮರ್ಯಾದೆ ಕಳಿತೀರಿ ಅಂದರೆ ಏನು ಅರ್ಥ ಇದೆ? ರಾಹುಲ್ ಗಾಂಧಿಗಂತೂ ಬುದ್ಧಿ ಇಲ್ಲ. ಒಬ್ಬ ಅಪ್ರಬುದ್ಧ ಅಬೋಧ ಬಾಲಕ್ ಅಂತ ಹೇಳಿ ಮೊನ್ನೆ ಏನು ಹೇಳಿದ್ರಲ್ಲ ನಡ್ಡಾ ಅವರು, ಅಬೋಧ ಬಾಲಕ್ ಅವರು. ಈ ರಾಹುಲ್ ಗಾಂಧಿ ಅವರಿಂದ ಏನು ನಾವು ನಿರೀಕ್ಷಣೆ ಮಾಡೋದಿಲ್ಲ, ಯಾಕಂದ್ರೆ ತಲೆಯೊಳಗೆ ಬುದ್ಧಿನೇ ಇಲ್ಲ ಅಂತಂದಮೇಲೆ ಅವ್ರಿಗೇನು ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಖರ್ಗೆ ಅವರು ಇಲ್ಲಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು. ದೇಶದ ಮರ್ಯಾದೆ ಕಳಲಿಕ್ಕೆ ನೀವೇನಾದರೂ ನಿಮಗೇನಾದರೂ ಈ ರೀತಿ ನಾವು ಮಾಡಬಾರ್ದು, ಇದು ದೇಶದ ಘನತೆ ಗೌರವಕ್ಕೆ, ದೇಶದ ಸಾಧನೆ, ದಿಸ್ ಇಸ್ ದಿ ಅಚೀವ್ಮೆಂಟ್ ಆಫ್ ದಿ ಗೌರ್ಮೆಂಟ್ ಅಲ್ಲ, ಇದು ದಿಸ್ ಇಸ್ ದಿ ಅಚೀವ್ಮೆಂಟ್ ಆಫ್ ದಿ ಕಂಟ್ರಿ. ದೇಶದ ಯುವಕರು ಮಾಡ್ತಾ ಇದ್ದಾರೆ ಈ ಕೆಲಸ. ಹಾಗಾಗಿ ಇದಕ್ಕೆ ನಿಮಗೇನಾದರೂ ಸ್ವಲ್ಪ ಸೆನ್ಸ್ ಇದ್ದರೆ ನೀವು ದೇಶದ ಕ್ಷಮೆಯನ್ನು ಕೋರಬೇಕು ಅಂತ ನಾನು ಖರ್ಗೆ ಅವ್ರಿಗೆ ಹೇಳ್ತೇನೆ. ರಾಹುಲ್ ಗಾಂಧಿಗೆ ಹೇಳಿದ್ರಾಗ ಅರ್ಥನೇ ಇಲ್ಲ. ಹಿ ಈಸ್ ಮೋಸ್ಟ್ ಇಮ್ಮೆಚ್ಯೂರ್ಡ್ ಆ್ಯಂಡ್ ಯಾವುದೇ ಪಾಲಿಟಿಕ್ಸ್, ದೇಶದ ಆಡಳಿತದ ಬಗ್ಗೆ, ದೇಶದ ರಾಜಕಾರಣದ ಬಗ್ಗೆ ಗಂಭೀರತೆ ಇಲ್ಲ. ಸೆಷನ್ ಮುಗಿದ ತಕ್ಷಣ ಇನ್ನೂ ಅರ್ಧ ಸೆಷನ್ ಇದ್ದಾಗ ವಿದೇಶಿ ಕೂಡಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಸೆಕ್ಯೂರಿಟಿ ಇಲ್ಲದೆ ಹೋಗ್ತಾರೆ. ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಂದ್ರೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಾರೆ, ಸೆಕ್ಯೂರಿಟಿ ಬಿಟ್ಟು ಹೋಗ್ತಾರೆ. ಸೊ ಆತ ಒಬ್ಬ ನಿರ್ಲಜ್ಜ, ಈ ಒಂಥರ ದಾರಿ ತಪ್ಪಿದ ಮಗ ಆಗಿರ್ತಾರಲ್ಲ, ಹಂಗೆ ದಾರಿ ತಪ್ಪಿದ ಮಗ ಅವರು.